ಮೋಡ್ಲಿ ಅವರು ಗಿನ್ನಿಸ್ ಬುಕ್ಕಿಗೆ ಅಪ್ಲೈ ಮಾಡಿಲ್ಲ ಅಂತ ಕಾಣುತ್ತೆ. ಮಾಡಿದರೆ ಎಷ್ಟೊಂದು ಆಗೋಗ್ತಿದ್ದೇನೆ. ಇಂಥ ಒಂದು ಸಾಧನೆಯನ್ನು ಮಾಡುವಂಥ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ನಮ್ಮ ಸಾಲಿಗ್ರಾಮ ಗಣೇಶ್ ಶೆಣೈ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಾರಂಭ ಸಾಗ್ತಾ ಇದೆ. ಅವರ ಸತತ ಪರಿಶ್ರಮದಿಂದ ಈ ಸಂಸ್ಥೆಯಿಂದ ಇಷ್ಟೊಂದು ಜನರಿಗೆ ಪ್ರೋತ್ಸಾಹವನ್ನು, ಪ್ರಶಸ್ತಿಯನ್ನು ನಿರಂತರವಾಗಿ ನೋಡಿ, 1 ವರ್ಷ ಮಾಡ್ಬೋದು, 2 ವರ್ಷ ಮಾಡ್ಬೋದು, ನಿರಂತರವಾಗಿ ಪ್ರತಿ ವರ್ಷ ಕೂಡ 36 ವರ್ಷ ಸತತವಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ನಿಮ್ಮ ಮೇಲಿನ ಪ್ರೀತಿ ಮತ್ತು ನಿಮ್ಮ ಭವಿಷ್ಯದ ಬಗ್ಗೆ ಎಷ್ಟು ಬದ್ಧತೆ ಇದೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಮೊದಲನೇದಾಗಿ ನಾನು ಸಾಲಿಗ್ರಾಮ ಗಣೇಶ್ ಶೆಣೈ ದಂಪತಿಗಳು, ಜ್ಯೋತಿ ಶೆಣೈ ಇಬ್ಬರಿಗೂ ಕೂಡ ಇಂಥ ಒಂದು ಸಮಾರಂಭಕ್ಕೆ ಪರಿಶ್ರಮ ಪಡ್ತಿರೋದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ, ಧನ್ಯವಾದ. ಪ್ರಶಸ್ತಿ ತಗೊಂಡಿದ್ದಾರೆ, ಜೊತೆಗೆ ಭರತನಾಟ್ಯ ಕೂಡ ಆಡಿದ್ದಾರೆ ಅಂತಂದ್ರೆ ಪ್ರತಿಭಾವಂತ ತಂದೆ, ಪ್ರತಿಭಾವಂತ ಮಗಳು ಇಬ್ಬರು ಕೂಡ ಇಲ್ಲಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಕಳೆದ ವರ್ಷ ಕೂಡ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಅಕ್ಕಂದರಿಗೆ ಪ್ರಶಸ್ತಿಯನ್ನು, ಅಣ್ಣಂದರಿಗೆ ಪ್ರಶಸ್ತಿಯನ್ನು ಕೊಟ್ಟಂಥ ಮಂಜುನಾಥ್ ಅವರು ಅಧ್ಯಕ್ಷರಾಗಿದ್ದವರು, ಅವರು ಕೂಡ ಇಲ್ಲೇ ಇದ್ದಾರೆ. ಅವರ ದಂಪತಿಗಳ ಸಮೇತ ಇಲ್ಲಿದ್ದಾರೆ. ಅವರಿಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ಇನ್ನು ಮೈಸೂರಿನಿಂದ ನಮ್ಮ ಜೊತೆ ನಮ್ಮ ಗುರು ಅಂತ ಹೇಳ್ತಾರೆ. ಯಾಕಂದರೆ ನನಗಿಂತ ಅವರು ವಯಸ್ಸಲ್ಲಿ ದೊಡ್ಡವರು, ಜೊತೆಗೆ ನನಗೆ ಎಲ್ಲ ದಾರಿಯಲ್ಲೂ ಇಷ್ಟೊಂದು ಸಾಧನೆ ಮಾಡಲಿಕ್ಕೆ ಕಾರಣರಾದವರು ನಮ್ಮ ಮುನಿಯಪ್ಪನವರು, ಫಾಸ್ಟ್ ಸ್ಟೇಟ್ ಗವರ್ನರ್, ಲಯನ್ಸ್ ಇಂಟರ್ನ್ಯಾಷನಲ್, ಜೊತೆಗೆ ನಮ್ಮ ಕಲಾಕುಂಚ ಮೈಸೂರು ಸಮಿತಿಯ ಸದಸ್ಯರು. ಅವರು ಎಷ್ಟೇ ಕೆಲಸದ ಮಧ್ಯೆ ಕೂಡ ನಾನಿವತ್ತು ಹೇಳಿದೆ, ಸರ್ 3:30 ಮೈಸೂರಿನಿಂದ ಹೊರಡಬೇಕು, ನೀವು ರೆಡಿ ಇರಬೇಕು ಅಂತಂದರೆ 3:30 ಎದ್ದು ರೆಡಿಯಾಗಿದ್ದೆ ಇಲ್ಲಿಗೆ ಬಂದಿದ್ದೀವಿ ನಾವು. ಅಂಥ ಒಂದು ಉತ್ಸಾಹವನ್ನು ತೋರಿಸಿ ನಿಮ್ಮೆಲ್ಲರ ಭವಿಷ್ಯಕ್ಕೆ ತಮ್ಮ ಪ್ರೀತಿಯನ್ನು ದಾರಿ ಎರೆದಿದ್ರು. ಜೊತೆಗೆ ಅವರು ನಿಮ್ಮೆಲ್ಲರಿಗೂ ಕೂಡ ಕನೆಕ್ಟ್ ಆಗ್ತಾರೆ. ಯಾಕೆ ಅಂತಂದರೆ ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಅಂತಂದರೆ ಸಂಪೂರ್ಣವಾಗಿ ಇಂಗ್ಲೀಷ್ ಮಯವಾಗಿತ್ತು. ಆದರೆ ಅವರು 2017ರಲ್ಲಿ 14ನೇ ಇಸ್ವಿಯಲ್ಲಿ ಬಂದಾಗ, 2004ನೇ ಇಸ್ವಿಯಲ್ಲಿ ಬಂದಾಗ ಸಂಪೂರ್ಣ ಇಂಗ್ಲೀಷ್ ಮಯ, ರಾಯ್ಕರ್ ಅವರು ಕೇಳ್ತಾರೆ, ಸಂಪೂರ್ಣ ಇಂಗ್ಲೀಷ್ ಮಯವಾಗಿತ್ತು ಲಯನ್ಸ್ ಇಂಟರ್ನ್ಯಾಷನಲ್. ಆದರೆ ಅದನ್ನು ನಾನು ಆಡಳಿತ ಕನ್ನಡದಲ್ಲೇ ಮಾಡ್ತೀನಿ, ಯಾರಾದರೂ ಏನಾದರೂ ಹೇಳಿ ಅಂತೇಳಿ ಮಾಡ್ಬೋದು, ಕನಕಪುರದ ಬಂಡೆ ಅಂತೇಳಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ನಿಮ್ಮೆಲ್ಲರಿಗೂ ಸ್ಫೂರ್ತಿ. ಅವರು ಇವತ್ತು ನಿಮ್ಮ ಜೊತೆ ಇರೋದು ಸಂತೋಷ ತಂದಿದೆ. ಹಾಗೆ ಇನ್ನೊಬ್ಬರು ಮಹಿಳೆಯರು ಕೂಡ ಮೈಸೂರಿಗೆ ಬಂದಿದ್ದಾರೆ, ಎನ್ ಗಂಗಾಧರಪ್ಪನವರು ಅಂತ ಹೇಳಿ. ಅವರು ನಮ್ಮ ರಾಷ್ಟ್ರದ ಗಣತಂತ್ರ ರಾಷ್ಟ್ರಪತಿಗಳಾದಂಥ ಶಂಕರ ದಯಾಳ್ ಶರ್ಮ ಅವರಿಂದ ರಾಷ್ಟ್ರಪತಿ ಪ್ರಶಸ್ತಿ, ಉತ್ಕೃಷ್ಟಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟವರು ಅವರು ಜೊತೆ ಇದ್ದಾರೆ. ಇನ್ನೊಂದು ವಿಶೇಷ ಅಂತಂದ್ರೆ ಅವರು ರಿಟೈರ್ ಆಗಿ 20 ವರ್ಷ ಆಯಿತು. ಈಗಲೂ ಕೂಡ ಪ್ರತಿ ವರ್ಷ ಕೂಡ ಕನ್ನಡದಲ್ಲಿ ಅತಿ ಹೆಚ್ಚಿನ ಅಂಕ ಬಂದವರಿಗೆ, ಹಾಗೂ SSLCಯಲ್ಲಿ ಮತ್ತೆ ಇನ್ನೊಂದು ಹೆಚ್ಚು ಅಂಕ ಯಾಕೆ ಬಂದಿದ್ದಾರೆ ಅವ್ರಿಗೆ ಸುಮಾರು ಪ್ರತಿ ವರ್ಷ ಕೂಡ 200 ಮಕ್ಕಳಿಗೆ ಧನ ಸಹಾಯನ 1,000, 2,000 ರೂಪಾಯಿ ಧನ ಸಹಾಯನ ಅವರ ಸ್ವಂತ ಹಣದಿಂದ ಮಾಡ್ತಾರೆ ಪ್ರತಿ ವರ್ಷಕ್ಕೂ. ಅಂತ ಒಬ್ಬರು ಮಹಾದಾನಿಗಳು ಕೂಡ ನಮ್ಮ ಜೊತೆ ಇರೋದು ನಮ್ಮ ಒಂದು ಸಂತೋಷ ಅಂತ ಹೇಳ್ತಾ, ಈ ಒಂದು ಇದರಲ್ಲಿ ಬೃಂದ ಅಂತ ಒಂದು ಹೆಣ್ಣುಮಗಳು ನಮ್ಮ ವೇದಿಕೆ ಕೂತಿರೋದು ಅವಳ ಸೌಭ್ಯ ಅಲ್ಲ, ನಮ್ಮ ಸೌಭ್ಯ ನಿರ್ಮಿಸ್ತಾ ಇರುತ್ತೆ. 625 ತೆಗೆಯೋದು ಏನು ಸ್ವಲ್ಪ ಸುಲಭದ ಮಾತಾಡುವ. ನಾವು ಹೇಳಿದ್ರೆ 1 ಮಾರ್ಕ್ಸು ಬೇರೆ ಬಿಟ್ಟಿಲ್ಲ ನಮ್ಮ ಹೆಂಗೆ ಎಲ್ಲರೂ ಕುಡಿಸಿ ಗುಡ್ಡೆ ಹಾಕ್ಬಿಟ್ಟಿದ್ದಾರೆ ಮಾರ್ಕ್ಸನ್ನ ಅಂತ ಹೇಳ್ಕೊಂಡು ಅಂತ ಒಂದು ಸಾಧನೆ ಮಾಡಿ ಇವತ್ತು ನಿಮ್ಮೆಲ್ಲರ ಕಳಶಪ್ರಾಯವಾಗಿ ನಮ್ಮ ಬೃಂದ ಅವರು ಕೂತಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆಗಳನ್ನ ಹೇಳ್ತಾ, ನಿಜವಾಗ್ಲೂ ಕೂಡ ಅವರ ತಂದೆ ತಾಯಿಗಳು ಪುಣ್ಯವಂತರು ಅಂತ ಹೇಳ್ಬೋದು. ಇಲ್ಲಿ ಯಾರು ಕೂತಿದ್ದಾರೆ ಅವ್ರ ತಂದೆ ತಾಯಿಗಳು ಪಾಲ್ಗೊಳ್ಳದೆ ನಮ್ಮ ಅದೃಷ್ಟ ಅಂತ ಹೇಳ್ತಾ, ಈ ಒಂದು ಸಮಯದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಲಾಕುಂಚದ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಗಣೇಶ್ ಶೆಣೈ ಅವರು ದಂಪತಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ. ಮಕ್ಕಳೇ, ನಮ್ಮಲ್ಲಿ ಮೈಸೂರಿನಲ್ಲಿ 6 ಗೇಟ್ ಅಂತಿದೆ. 6 ಗೇಟ್ ಅಂದರೆ 6 ಗೇಟ್ ಅಂತಂದರೆ 6 ರಸ್ತೆಗಳಿಂದ ಒಂದು ಸರ್ಕಲ್ ಇದೆ. ನಾವು ಪ್ರತಿ ಸರಿ ಹೇಳ್ತೀವಿ SSLC ಮಕ್ಕಳಿಗೆ, ನೋಡು ಈ ವರ್ಷ ನೀನು 6 ಗೇಟಲ್ಲಿ ನಿಂತಿದೀಯ, ಯಾವ ದಾರಿ ಅಂತ ಆರಿಸ್ಕೊಳ್ಳೋದು ನಿನಗೆ ಬಿಟ್ಟಿದ್ದು.
ಇಲ್ಲ ಅರಮನೆ ಕಡೆ ಹೋಗ್ತೀಯಾ, ಇಲ್ಲ KSRTC ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತೀಯಾ, ಇಲ್ಲೋ ಅಲ್ಲಿ ಶ್ಯಾಮ್ ಸುಂದರ್ ಥಿಯೇಟರ್ ಅಂತ ಇದೆ ಆ ಕಡೆ ದಾರಿಗೆ ಹೋಗ್ತೀಯಾ, ಅಥವಾ ಈ ಕಡೆ ಎಕ್ಸಿಬಿಷನ್ ಇದೆ ಆ ಕಡೆ ಹೋಗ್ತೀಯಾ, ಎಲ್ಲ ನಿನಗೆ ಬಿಟ್ಟಿದ್ದು. ನೀನು ಯಾವ ದಾರಿ ಆರಿಸ್ಕೊತೀಯೋ ಆ ರೀತಿ ನಿನ್ನ ಜೀವನ ಕೂಡ ಮುಂದುವರಿತದೆ ಅಂತೇಳಿ ಅಂಥ ಒಂದು ಮಹತ್ವದ ಒಂದು ಕಾಲಘಟ್ಟದಲ್ಲಿ ನೀವೆಲ್ಲರೂ ಕೂಡ SSLCಯಲ್ಲಿ ನಿಂತಿದ್ದೀರ. ಈ ಸಮಯದಲ್ಲಿ ನೀವೆಲ್ಲರೂ ಕೂಡ ಮೈಸೂರು ಅರಮನೆ ಕಡೆ ದಾರಿಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನವನ್ನು ಉತ್ತಮಪಡಿಸ್ಕೊಳ್ಳುತ್ತ ನೀವು ಹೆಜ್ಜೆ ಹಾಕಿರೋದು ನಿಜವಾಗಲೂ ಕೂಡ ಅಭಿನಂದನೆಯ ವಿಚಾರ. ಇನ್ನು ನಿಮ್ಮಲ್ಲಿ ಸುಮಾರು ಜನ 120ರಿಂದ 125ವರೆಗೆ ಕನ್ನಡದಲ್ಲಿ ತೆಗೆದಿದ್ದೀರಿ. ಹಾಗೆಯೇ 125 ಹಾಗೆ ಇಡೀ ಪರೀಕ್ಷೆಯಲ್ಲಿ 600ರಿಂದ 625ವರೆಗೆ ಮಾರ್ಕ್ಸ್ಗಳು ತೆಗೆದಿದ್ದೀರಿ. ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳಕ್ಕೆ ಬಯಸ್ತೇನೆ. ಮಕ್ಕಳೇ, ನಿಮಗೆ ನೀವೇ ಒಂದು ಜೋರಾಗಿ ಚಪ್ಪಾಳೆ ತಟ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮೆಲ್ಲರೂ ಕೂಡ ಪೋಷಿಸಿದಂಥ ಇಂಥ ಒಂದು ದಾರಿಗೆ ತರಲಿಕ್ಕೆ ಪರಿಶ್ರಮ ಪಡೆದಂಥ ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ಶಿಕ್ಷಕರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ನೀವು ಧನ್ಯವಾದಗಳ ರೂಪದಲ್ಲಿ ಅರ್ಪಿಸಬೇಕು ಅಂತ ಕೇಳ್ಕೊಳ್ತಾ, ಮಕ್ಕಳಿಗೂ ಇವತ್ತು ಕೊಡುವಂಥ ಪ್ರಮಾಣ ಪತ್ರ ಹೇಗಿದೆ ಅಂದರೆ, ನಾನು ನೋಡಿದಂಗೆ ಇಡೀ ಕರ್ನಾಟಕದಲ್ಲಿ ಯಾರೂ ಕೂಡ ಕೊಡಲ್ಲ. ಅವರ ಫೋಟೋ ಹಾಕಲಿಕ್ಕೆ ಕೂಡ ಅವ್ರ ಫೋಟೋ ಬರಲಿಲ್ಲ ಮಾಡಲಿಲ್ಲ ಅಂತ ಕಾರಣ ಹೇಳಿ ಫೋಟೋ ಮಿಸ್ ಮಾಡಿ ಬರೀ ಹೆಸರು ಬರ್ಕೊಡೋಂಥ ಸರ್ಟಿಫಿಕೇಟ್ಗಳನ್ನೇ, ಅದು ಹೆಸರು ಕೂಡ ಬರೆಯೋದಿಲ್ಲ ಒಂದಷ್ಟು ಸರಿ. ನಿಮ್ಮ ಹೆಸರು ತಪ್ಪಾಗಿರುತ್ತೆ, ನೀವೇ ಬರ್ಕೊಳ್ಳಿ ಹೇಳ್ತೀವಿ. ಆದರೆ ಇವರು ನಿಮ್ಮ ಹೆಸರನ್ನು ತೆಗೆದುಕೊಂಡು, ನಿಮ್ಮ ಫೋಟೋಗಳನ್ನು ತೆಗೆದುಕೊಂಡು, ನಿಮ್ಮ ತಂದೆ ತಾಯಿ ಹೆಸರು ತೆಗೆದುಕೊಂಡು, ನೀವು ಓದಂಥ ಶಾಲೆ ಹೆಸರು ತೆಗೆದುಕೊಂಡು ಅದನ್ನು ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ಎಷ್ಟು ಪರಿಶ್ರಮ ಹಾಕಿರ್ಬೇಕು ನಮ್ಮ ಕಲಾಕುಂಚದ ತಂಡ. ನಿಜವಾಗ್ಲೂ ಕೂಡ ಇದಕ್ಕೆ ನಾವು ಅಭಿನಂದನೆಗಳನ್ನ ಹೇಳಬೇಕು. ಈ ಒಂದು ಫಲಕ ಇದೆಯಲ್ಲ, ಇದು ಸಾಮಾನ್ಯವಾದದ್ದು. ಬರೀ ಇದು ಫಲಕ ಅಂದರೆ ಬರೀ ಫಲಕ ಮಾತ್ರ ಅಲ್ಲ ಮಕ್ಕಳೇ, ಇದು ಸಮಾಜ ನಿಮಗೆ ಕೊಟ್ಟಿರುವಂಥ ಗೌರವ ಅಂತ ತಿಳ್ಕೊಳ್ಬೇಕು. ನೀವು ಸಮಾಜ ನೀವು ಮಾಡಿದಂಥ ಸಾಧನೆಗೆ ಕೊಟ್ಟಂಥ ಗೌರವ, ನಿಮ್ಮ ಲೈಫ್ ಇದರಲ್ಲಿ ಯಾವಾಗಲೂ ಕೂಡ ನಿಮ್ಮ ಜೊತೆ ಇದು ಇರಬೇಕು. ನಾನು SSLC, ಯಾಕಂದರೆ ನಾನು ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಮಾಡಿದೆ, ಡಿಗ್ರಿ ಮಾಡಿದೆ, ಎಲ್ಲವೂ ಕೂಡ ಯಾವುದೂ ಕೂಡ ನನಗೆ ನೆನಪಿಲ್ಲ. ಆದರೆ SSLC ತೊಗೊಂಡಂಥ 472 ಮಾರ್ಕ್ಸ್, ಅವತ್ತು 72% ಅದೇ ಹೆಚ್ಚು. ಆ ಮಾರ್ಕ್ಸ್ ಯಾವತ್ತೂ ಕೂಡ ನೆನಪಾಗಿರುತ್ತೆ. ಅಂಥ ಒಂದು ಸಾಧನೆ ನಿಮ್ಮ ಒಂದು ಪಾಲಾಗಿದೆ. ಇದನ್ನು ಯಾವಾಗಲೂ ಕೂಡ ನೆನಪಿಟ್ಕೊಳ್ಳೋಂಥ ಕೆಲಸ ಮಾಡಿ ಅಂತ ಹೇಳ್ತಾ, ಈ ಸಮಯದಲ್ಲಿ ನೀವು ಯಾವಾಗಲೂ ಕೂಡ ಈ ಸಾಧನೆಗೆ ಪೂರಕವಾದಂಥವರ ನಿಮ್ಮ ತಂದೆ ತಾಯಿಗಳನ್ನ ಯಾವತ್ತೂ ಕೂಡ ನೆನೆಸ್ಕೊಳ್ಬೇಕು. ಹಾಗೆ ಈ ಸಾಧನೆಗೆ ಪೂರಕವಾದಂಥ ಶಿಕ್ಷಕರನ್ನ ಯಾವತ್ತೂ ಕೂಡ ನೀವು ಮರಿದೆ ಅವರನ್ನು ಯಾವಾಗಲೂ ಕೂಡ ಅಭಿನಂದಿಸಬೇಕು ಅಂತ ಹೇಳ್ತಾ, ಏನು ನೀವು ಈ ಒಂದು ಸಾಧನೆ ಮಾಡಿದ್ದೀರಿ, ಈ ಸಾಧನೆ ಬರೀ ಅಂಕಗಳನ್ನು ಮಾತ್ರ ಸೀಮಿತಗೊಳಿಸಬೇಡಿ. ಇದರ ಜೊತೆ ನಿಮ್ಮಲ್ಲಿ ನಮ್ಮ ಸಂಸ್ಕೃತಿ, ಸಂಸ್ಕಾರ, ನಡತೆ, ಕಲೆ, ಸಾಹಿತ್ಯ ಇದೆಲ್ಲದರ ಬಗ್ಗೆ ಒಲವಿರಲಿ. ನಿಮ್ಮ ಅಂಕಗಳು ನಿಮ್ಮನ್ನು ಜೀವನದ ಮೇಲೆ ಕೆತ್ತಬಹುದು, ಆದರೆ ಆ ಮೇಲೆ ಕೆತ್ತಿರೋಂಥ ಜೀವನವನ್ನು ಉಳಿಸ್ಕೊಳ್ಳಿಕ್ಕೆ ಮೊನ್ನೆ ನಮ್ಮ ಒಬ್ಬ ವಿದ್ಯಾರ್ಥಿಗೆ ಒಬ್ಬ ಲ್ಯಾಬ್ ಅಸಿಸ್ಟೆಂಟ್ ಹೇಳ್ತಿದ್ದ, ನೀನು ಏನೇ ಮಾಡಿ ನೀನು ಮಾರ್ಕ್ಸ್ ತಗೊಳ್ಬೋದು, ಮಾರ್ಕ್ಸ್ ನೀನು ಕೆಲಸ ಕೊಡ್ಸಕ್ಕೆ ಮಾತ್ರ, ಆದರೆ ನಿನ್ನ ನಡತೆ ಇದೆಯಲ್ಲ ಅದನ್ನ ಇಡೀ ಜೀವಮಾನ ಆ ಕೆಲಸನ ಉಳಿಸ್ಕೊಳ್ಳೋಕ್ಕೆ ಅಂತೇಳಿ. ಆ ರೀತಿ ನಿಮ್ಮ ನಡತೆ, ಸಂಸ್ಕಾರಗಳು ನಿಮ್ಮ ಜೀವನವನ್ನು ಉದ್ದಕ್ಕೂ ಕೂಡ ರಕ್ಷಿಸುವಂಥ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ, ತಂತ್ರಜ್ಞಾನಗಳು ಇವತ್ತು ತಮ್ಮೆಲ್ಲರಿಗೂ ಗೊತ್ತು, ಕೌಶಲ್ಯ ತಂತ್ರಜ್ಞಾನ ಎಲ್ಲವೂ ಕೂಡ ನಿಮ್ಮನ್ನು ಯಾವುದೋ ಒಂದು ದಿಕ್ಕಿಗೆ ಡ್ರೈವ್ ಮಾಡ್ತಾ ಇರ್ತದೆ. ಆದರೆ ನೀವು ನಿಮ್ಮ ತನವನ್ನು, ಹಿರಿಯರಲ್ಲಿ ಗೌರವವನ್ನು, ಹಿರಿಯರಲ್ಲಿ ಪ್ರೀತಿಯನ್ನು, ಶಿಕ್ಷಕರ ಗೌರವವನ್ನು ಯಾವತ್ತೂ ಕೂಡ ಕಡಿಮೆ ಮಾಡಬಾರ್ದು ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತಾ, ಕನ್ನಡ ಕಸ್ತೂರಿಯಲ್ಲಿ ಅದು ಕೂಡ ಬಹಳ ಖುಷಿ, 125 ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ನಮ್ಮ ಕನ್ನಡಕ್ಕೆ ಇನ್ನೇ ಖುಷಿ ಪಡಲಿಕ್ಕೆ ಸಾಧ್ಯ. ಹಾಗೆ 625ಕ್ಕೆ 600ಕ್ಕಿಂತ ಹೆಚ್ಚು ಮಾರ್ಕ್ಸ್ಗಳು ಅಂತ ನಿಮ್ಮ ನೋಡಿ ಇನ್ನೇನು ಅಂತಾನೆ ಸಂತೋಷ ಪಡಲಿಕ್ಕೆ ಸಾಧ್ಯ. ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತಾ, ಪ್ರತಿಭಾವಂತರನ್ನ
ಗುರುತಿಸಿ ಇಡೀ ಕರ್ನಾಟಕದಾದ್ಯಂತ ಈಗ ನಾವು ಮಾಡಿದಂಥ 10 ಜನ ಮಕ್ಕಳಲ್ಲಿ ಒಬ್ಬರು ಚಿಕ್ಕಮಗಳೂರು, ಒಬ್ಬರು ಬೆಂಗಳೂರು, ಒಬ್ಬರು ಮೈಸೂರು, ಒಬ್ಬರು ಕೊಟ್ಟೂರು, ಒಬ್ಬರು ಚಿತ್ರದುರ್ಗ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಈಗಾಗಲೇ ನಮ್ಮ ಗಣೇಶ್ ಅವರು ರಾಜ್ಯದ ಮೂಲೆ ಸುತ್ತಿ ನಿಮ್ಮನ್ನೆಲ್ಲ ಕೂಡ ಮೋಟಿವೇಟ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬರೋಂಥ, ನಾವು ಮೈಸೂರಲ್ಲೇ ಒಂದು ಏರಿಯಾದವ್ರನ್ನ ಒಂದು ಕಡೆ ಸೇರಿಸೋದು ಕಷ್ಟ, ಅಂಥದ್ರಲ್ಲಿ ಇಡೀ ರಾಜ್ಯದಿಂದ ಎಲ್ಲರೂ ಕೂಡ ಸೇರಿಸಿ ಇದೊಂದು ಹಬ್ಬವನ್ನಾಗಿ ಆಚರಿಸ್ತಕ್ಕಂಥ ನಮ್ಮ